ಅಲ್ಲಮ್ಮ ಪ್ರಭು, ಸಾಕ್ಷಾತ್ ಪರಮಶಿವನ ಅಪರಾವತಾರ. ಆತ ಅಕ್ಕನವ್ರ ಬಗ್ಗೆ ಹೇಳಿದ ಮಾತುಂಟು. ತನುವಿನೊಳಗಿದ್ದು ತನುವ ಗೆದ್ದಳು, ಮನದೊಳಗಿದ್ದು ಮನವ ಗೆದ್ದಳು, ವಿಷಯದೊಳಗಿದ್ದು ವಿಷಯಗಳ ಗೆದ್ದಳು, ಅಂಗ ಸಂಗವ ತೊರೆದು ಭವವ ಗೆದ್ದಳು. ಕೂಡಲ ಚೆನ್ನ ಸಂಗಯ್ಯನ ಹೃದಯ ಕಮಲವ ಬಗಿದು ಹೊಕ್ಕು ನಿಜ ಪದವ ನೈದಿದ ಮಹಾದೇವಿಯಕ್ಕನ ಶ್ರೀಪಾದಕ್ಕೆ ನಮೋ ನಮೋ. ಇದು ಅಕ್ಕ ಮಹಾದೇವಿಯ ಹಿರಿಮೆ ಮಾತ್ರವಲ್ಲ, ಆಕೆ ಹುಟ್ಟಿದ ಕನ್ನಡ ನಾಡಿನ ಹಿರಿಮೆ, ಕನ್ನಡಿಗರ ಸಂಸ್ಕೃತಿಯ ಹಿರಿಮೆ. ಸಂಸ್ಕೃತಿ ವಿಷಯ ಮಾತಾಡುವಾಗ ನಾನು ಓದಿದೊಂದು ಪದ್ಯ ಜ್ಞಾಪಕ ಬರುತ್ತೆ. ವ್ರತ ಹೋಮ ನಿಯಮೋಪವಾಸ ದಾನಗಳೆಂದತಿಶಯ ಪಡೆದ ಧರ್ಮಗಳು ಪತಿ ಶುಶ್ರೂಷೆಗೆ ಪಡೆಯಲ್ಲೆಂದಿದರ ಅತಿಶಯ ವರಿತಾಚರಿಯುವುದು. ಓಹ್, ಹೊನ್ನಮ್ಮನ ಹದಿಬದಿ ಧರ್ಮದ 3ನೇ ಸಂಧಿಯಲ್ಲಿ 6ನೇ ಪದ್ಯ. ಹೇ, ನೀವ್ ಆ ಗ್ರಂಥನ ಓದಿರೋದು ಶ್ಲಾಘನೀಯ. ಸರ್, ಇದಕ್ಕಿಂತಲೂ ಸಂಧಿ ಪದ್ಯದ ಸಂಖ್ಯೆ ಎಲ್ಲ ಜ್ಞಾಪಕ ಇಟ್ಕೊಂಡಿದ್ದೀರಲ್ಲ ನೀವು, ಅದೆಷ್ಟು ಶ್ಲಾಘನೀಯ. ಥ್ಯಾಂಕ್ಸ್. ವಿಷಯಕ್ಕೆ ಬನ್ನಿ. ನನಗೊಂದು ಸಂದೇಹ ಸರ್. ಅಕ್ಕ ಮಹಾದೇವಿ ಕೈ ಹಿಡಿದ ಪತಿನ ಅಲಕ್ಷ್ಯ ಮಾಡಿ ಪರಪುರುಷರು ಅನ್ನೋದನ್ನ ಲೆಕ್ಕಿಸದೆ ಶಿವಶರಣರ ಹಿಂದೆ ಹೋದ್ಲಲ್ಲ, ಇದು ಕನ್ನಡ ಸಂಸ್ಕೃತಿಯೇ ಇಲ್ಲ ನಮ್ ಸಂಚಿಯ ಹೊನ್ನಮ್ಮ ವಿವರಿಸೋ ಹದಿಬದಿಯ ಧರ್ಮ ಕನ್ನಡ ಸಂಸ್ಕೃತಿಯೇ ಅಂತ? ಗುಡ್, ವೆರಿ ಗುಡ್. ಒಳ್ಳೆ ಪ್ರಶ್ನೆ ಕೇಳಿದೆ. ಜೀವಿತ, ಗುರಿ ಇವೆರಡೂ ಬಾಳಿನ 2 ಮುಖ. ಒಂದು ಬದುಕಿರುವವರೆಗೂ ಇಲ್ಲಿ ಸುಖ ಪಡೋದು, ಇದು ಐಹಿಕ. ಇನ್ನೊಂದು ಸತ್ ಮೇಲೆ ಸುಖ ಪಡೋದು, ಅದು ಪಾರಮಾರ್ಥಿಕ. ಜೀವನ ಪ್ರಪಂಚದ ಬಾಳಿಗಷ್ಟೇ ಮಿತಿಯಾದ್ದಲ್ಲ. ಇಲ್ಲಿದು ತಾತ್ಕಾಲಿಕ, ಆಮೇಲದು ಶಾಶ್ವತ. ಸಂಸ್ಕೃತಿಯಿಂದ ವೇದಾಂತ ಜಾರ್ಕೊಂಡ್ಬಿಟ್ರೆ. ಇದು ವೇದಾಂತವಲ್ಲ, ಎಲ್ಲಾ ಮಕ್ಕಳು ಒಪ್ಕೊಂಡಿರೋ ಸತ್ಯ. ಇಲ್ಲಿನ ಸುಖ ಮುಂದಿನ ಸುಖಕ್ಕೆ ಅಡ್ಡಿ ಬರದ ಹಾಗೆ ಅನುಭವಿಸ್ಕೊಂಡು ಹೋಗ್ಬೇಕು ಅನ್ನೋದು ಹೊನ್ನಮ್ಮನ ತತ್ವ. ಅಕ್ಕ ಮಹಾದೇವಿಯು ಇದೇ ತತ್ವನೇ ಅನುಸರಿಸಬಾರ್ದಾಗಿತ್ತೆ. ಐಹಿಕ ಸುಖವೇ ತೋರದ ಮಹಾಶರಣಿಗೆ ಈ ಅನುಸರಣೆ ಬೇಕಾಗಿಲ್ಲ. ಆಕೆಯ ಗುರಿ ಅಡೆತಡೆ ಇಲ್ಲದ ನೇರವಾದ ಪಾರಮಾರ್ಥಿಕ. ಅಂದ್ರೆ ಎಲ್ಲಾ ಹೆಣ್ಮಕ್ಳು ಈ ಆದರ್ಶನ ಅನುಸರಿಸಿದ್ರೆ ಸರಿ ಹೋಗುತ್ತೆ ಅಂತ? ಅದು ಸಂಬಂಧಪಟ್ಟ ವ್ಯಕ್ತಿಯ ಸಂಸ್ಕಾರನ ಅವಲಂಬಿಸಿರುತ್ತೆ. ನೀವು ಆರ್ಟ್ಸೋ ಸೈನ್ಸೋ? ಸೈನ್ಸ್. ಘನರೂಪದಲ್ಲಿರೋ ಪ್ರತಿಯೊಂದು ಪದಾರ್ಥವು ಶಾಖ ಹೆಚ್ಚಿದಂತೆಲ್ಲ ಕರಗಿ ದ್ರವ ಆಗುತ್ತೆ, ಹೌದು? ಅಫ್ಕೋರ್ಸ್. ಆ ದ್ರವಗಳಿಗೆ ಶಾಖ ಇನ್ನೂ ಹೆಚ್ಚಾದ್ರೆ ಅವು ಆವಿರೂಪ ತಾಳುತ್ತವೆ, ಅಲ್ವೇ? ಇದು ಹದಿಬದಿಯ ಧರ್ಮದ ಸೂತ್ರದ ಹಾಗೆ. ಶಾಖದಿಂದ ಘನ ಪದಾರ್ಥ ಮೊದಲು ದ್ರವ ಆಗ್ಬೇಕು, ಶಾಖ ಇನ್ನೂ ಹೆಚ್ಚಾದ್ರೆ ಆಮೇಲೆ ಆವಿ ಆಗ್ಬೇಕು ಅಂತ. ಆಗ್ಬೇಕು ಅಲ್ಲ ಸರ್, ಆಗಿಯೇ ಆಗುತ್ತೆ. ಅಯೋಡಿನ್ ಅನ್ನೋ ಪದಾರ್ಥಕ್ಕೆ ಶಾಖ ತಗಲಿದ್ರೆ ದ್ರವವಾಗದೆ ನೇರವಾಗಿ ಆವಿ ಆಗುತ್ತಲ್ಲ. ಹಾಗೇನೆ ಅಕ್ಕ ಮಹಾದೇವಿಯು ಸಹ ಎಕ್ಸೆಪ್ಷನ್. ಆಕೆ ಗುರಿ ಆವಿ ಆಗೋದೆ. ಅಯೋಡಿನ್ ಐಹಿಕ ಸುಖದಂತ ದ್ರವರೂಪನ ಪಡೆಯದೇನೆ ಪಾರಮಾರ್ಥಿಕ ಅನ್ನೋ ಆವಿರೂಪವನ್ನೇ ನೇರವಾಗಿ ಹೊಂದಿಬಿಡುತ್ತೆ. ಅಕ್ಕ ಮಹಾದೇವಿ ಅಂಥ ಒಂದು ಅಯೋಡಿನ್. ಅರ್ಥವಾಗಿದೆ? ಮಹಾರಾಷ್ಟ್ರದಲ್ಲೊಬ್ಬ ಜನಾಬಾಯಿ, ರಾಜಸ್ಥಾನದಲ್ಲೊಬ್ಬ ಮೀರಾಬಾಯಿ ಹುಟ್ಟೋದಕ್ಕಿಂತ ಎಷ್ಟೋ ವರ್ಷಗಳ ಹಿಂದೆ ನಮ್ಮ ಕನ್ನಡ ನಾಡಿನಲ್ಲಿ ಅಕ್ಕ ಮಹಾದೇವಿ ಹುಟ್ಟಿದೆ. ಕಟ್ಟುಕೊಂಡ ಪತಿಯೇ ವೈರಾಗ್ಯದಲ್ಲಿ ಮುರಿದಾಗ ಆತನ ನೆರಳಿನಂತೆ ವಿರಾಗಿಣಿಯಾದವರು ಇದ್ದಾರೆ. ಅಕ್ಕ ಮಹಾದೇವಿ ಇವರಲ್ಲಿ ಯಾರಿಗಿಂತಲೂ ಎಳ್ಳಷ್ಟು ಬೀಳಲ್ಲ. ಇದು ಕನ್ನಡಿಗರಾದ ನಮ್ಮ ಹಿರಿಮೆ, ನಮ್ಮ ಸಂಸ್ಕೃತಿ ಹಿರಿಮೆ. ಒಂದು ಕ್ಲಿಷ್ಟವಾದ ವಿಷಯನ ಪಾಮರರು ಅರ್ಥ ಮಾಡಿಕೊಳ್ಳುವ ಹಾಗೆ ಎಷ್ಟೊಂದು ಸುಲಭವಾದ ಮಾತುಗಳನ್ನು ವಿವರಿಸಿದ್ರಿ. ನೀವು ನಮ್ಮ ಕಾಲೇಜಿಗೆ ಅಧ್ಯಾಪಕರಾಗಿ ಸೇರಿದ್ದು ನಮಗೆಲ್ಲ ಬಹಳ ಹೆಮ್ಮೆ.